ನಾನು ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಇದು ಒಂದು ರಿಕ್ವೆಸ್ಟೆಡ್ ಗಾದೆ. ಈ ಗಾದೆ ನಿಮಗೆ ಇಷ್ಟವಾದಲ್ಲಿ, ಯೂಸ್ಫುಲ್ ಆದಲ್ಲಿ ಪ್ಲೀಸ್ ನನಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಗಾದೆಗಳು ವೇದಗಳಿಗೆ ಸಮ. ಸರಿಯಾದ ಪ್ರಮಾಣದಲ್ಲಿ ಊಟ ಮಾಡುವವನಿಗೆ ರೋಗವು, ಕಾಲಕ್ಕೆ ತಕ್ಕಂತೆ ಮಾತನಾಡಬಲ್ಲವನಿಗೆ ಜಗಳವಾಗಲಿ ಒದಗಲಾರರೆಂಬುವುದೇ ಈ ಗಾದೆಯ ಅರ್ಥ. ಅಂದರೆ ನೀವು ಇಂಟ್ರಡಕ್ಷನ್ ಆಗಿ ಇನ್ನೊಂದೆರಡು ಸೆಂಟೆನ್ಸ್ ಕೂಡ ಸೇರಿಸ್ಬೋದು. ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಎಂದಿಗೂ ಸುಳ್ಳಾಗೋದಿಲ್ಲ, ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು, ಅದನ್ನು ಕೂಡ ಇನ್ನೊಂದೆರಡು ಸೆಂಟೆನ್ಸ್ ಸೇರಿಸ್ಕೊಳ್ಬೋದು ನೀವು. ಊಟವೆಂದರೆ ಒಟ್ಟಾರೆ ಅರ್ಥದಲ್ಲಿ ಸಮತೋಲನ ಆಹಾರ, ಅಂದರೆ ಬ್ಯಾಲೆನ್ಸ್ ಡಯಟ್. ಸಮತೋಲನ ಆಹಾರ ಅಂದರೆ ಬ್ಯಾಲೆನ್ಸ್ ಡಯಟ್. ಯಾವ ಆಹಾರವನ್ನು ಎಷ್ಟು ಪ್ರಮಾಣದಲ್ಲಿ ಯಾವಾಗ ತೆಗೆದುಕೊಳ್ಳಬೇಕು ಎಂಬುದನ್ನರಿತು ತಕ್ಕಷ್ಟು ಪ್ರಮಾಣದಲ್ಲಿ ಎಲ್ಲ ಜೀವಸತ್ವಗಳಿರುವ ಆಹಾರವನ್ನು ಸಕಾಲದಲ್ಲಿ ಸೇವಿಸುವುದರಿಂದ ಆತನು ಯಾವ ರೋಗಕ್ಕೂ ತುತ್ತಾಗುವುದಿಲ್ಲ. ಬದಲಾಗಿ ನಿರೋಗಿಯಾಗಿ ಬಹಳ ಕಾಲ ಉಪಯುಕ್ತ ಜೀವನವನ್ನು ನಡೆಸಬಲ್ಲ. ಅಂದರೆ ನಾವು ಬ್ಯಾಲೆನ್ಸ್ ಡಯಟ್ನ ಜೊತೆಗೆ ಯಾವ ಆಹಾರನ ಎಷ್ಟೆಷ್ಟು ತಗೊಳ್ಳೋದು ಅನ್ನೋದೇ ಬ್ಯಾಲೆನ್ಸ್ ಡಯೆಟ್ಟು. ಅದನ್ನು ಕರೆಕ್ಟಾಗಿ ತಗೊಂಡ್ರೆ ನಾವು ಆರೋಗ್ಯ ಹಾಳಾಗೋದಿಲ್ಲ ನಮ್ಮದು ಅನ್ನೋದು ಈ ಪ್ಯಾರದ ಅರ್ಥ. ಹಾಗೆಯೇ ಮಾತು ಕೂಡ, ನಾವು ಆಡುವ ಮಾತುಗಳು ಪರರನ್ನು ಉದ್ರೇಕಿಸುವಂತಾಗಬಾರದು, ಅವನ ಮನಸ್ಸನ್ನು ನೋಯಿಸಬಾರದು. ಅಂದರೆ ನಾವು ಆಡೋ ಮಾತು ಬೇರೆಯವರಿಗೆ ಕೋಪ ಸಿಟ್ಟು ಬರಂಗಿರಬಾರ್ದು, ಅಥವಾ ಅವ್ರ ಮನಸ್ಸಿಗೆ ನೋವಾಗುವಂತಿರಬಾರದು. ಮಾತಿಗೆ ಮಾತು ಸೇರಿ ನಾವು ಆ ಥರ ನಡ್ಕೊಂಡಾಗ ಮಾತಿಗೆ ಮಾತು ಸೇರಿ ಜಗಳವಾಗುತ್ತದೆ, ಮನಸ್ತಾಪಕ್ಕೆ ಕಾರಣವಾಗುತ್ತದೆ. ತಾಳ್ಮೆಯನ್ನು ಕಳೆದುಕೊಳ್ಳದೆ ಹಿತ ಹಾಗೂ ಮಿತವಾಗಿ ಮಾತನಾಡಲು ಬಲ್ಲ ವ್ಯಕ್ತಿ ಯಾವುದೇ ಕಾರಣಕ್ಕೂ ಜಗಳಕ್ಕೆ ತುತ್ತಾಗುವುದಿಲ್ಲ. ಅಂದರೆ ತಾಳ್ಮೆಯಿಂದ, ಅಂದರೆ ಎಷ್ಟು ಬೇಕೋ ಅಷ್ಟು ಹಿತವಾಗಿ ಮಿತವಾಗಿ ಮಾತನಾಡುವವ್ರಿಗೆ ಖಂಡಿತ ಜಗಳ ಆಗೋದಿಲ್ಲ ಅನ್ನೋದು ಈ ಸೆಂಟೆನ್ಸ್ನ ಅರ್ಥ. ಮಾತನಾಡುವಾಗ ಸ್ಥಳ, ಕಾಲ, ಸನ್ನಿವೇಶಗಳಿಗನುಗುಣವಾಗಿ ಮಾತನಾಡುವುದನ್ನು ಪ್ರತಿಯೊಬ್ಬರೂ ಕಲಿಯಬೇಕು. ಹಾಗಾದಾಗ ಆತ ಜಗಳದಿಂದ ದೂರವಿರುತ್ತಾನೆ. ಥ್ಯಾಂಕ್ ಯು.